ಮನೇಲಿ ಅವ್ರದೇ ಒಂದು ಗ್ರೂಪ್ ತರ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ದಿನ ಕಳೆದಂಗೆ. ಬಟ್ ನೀವು ಹೊರಗಡೆ ಬರೋ ತನಕನೂ ನಾವು ನೋಡ್ದಂಗೆ ನೀವ್ ಎಂದಂಗೆ ಒಂದು ಕಂಫರ್ಟ್ ಝೋನ್ ಇದ್ದಿದ್ದು ಧರ್ಮ ಜೊತೆಗೆ, ಅದ್ ಬಿಟ್ರೆ ಚೈತ್ರ ಜೊತೆಗೆ. ಬಟ್ ಇಂಡಿವಿಜುವಲ್ ಆಗಿ ನೋಡಿದಾಗ ನೀವು 3 ಜನ ಯಾವ ಗುಂಪು ಜೊತೆನೂ ಸೇರ್ದೇನೆ ಎಲ್ಲ ಆಗ್ಬಿಟ್ರಿ ಅಂತ ಅನ್ಸುತ್ತಾ? ಕಾರಣ ಗ್ರೂಪ್ ಮಾಡೋ ಅವಶ್ಯಕತೆ ಇಲ್ಲ, ಬಿಗ್ ಬಾಸ್ ಮನೆ ಗ್ರೂಪಿಸಮ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಂಡ್ ನಂಗೆ ಒಂದ್ ಖುಷಿ ಇದೆ, ಬಿಗ್ ಬಾಸ್ ಮನೆ ಒಳಗಡೆನು ನಂಗೆ ಯಾರು ಹೇಟರ್ಸ್ ಇಲ್ಲ ಅಂತ. ಅಲ್ಲಿ ಯಾರು ನನ್ನ ಅನುಷನ್ ಕಂಡ್ರೆ ಆಗಲ್ಲ, ಅಯ್ಯೋ ಅವಳು ಹಂಗೆ ಹಿಂಗೆ ಅಂತಾನು ಆ ಮನೆ ಒಳಗಡೆನು ಯಾರ್ದು ಇಲ್ಲ ಅನ್ನೋದು ಖುಷಿ ಇದೆ. ಬಿಕಾಸ್ ಎಲ್ಲರೊಟ್ಟಿಗೂ ನಾನು ಚೆನ್ನಾಗಿದ್ದೆ. ನಾಮಿನೇಷನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಏನೇನ್ ವೀಕ್ ಇದೆ ಅನ್ನೋದನ್ನ ಪಾಯಿಂಟ್ಸ್ ಪಿಕ್ ಮಾಡ್ಲೇಬೇಕು, ಅದನ್ನ ಮಾಡಿದ್ದಾರೆ. ಅದು ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ಯಾರಿಗೂ ನನ್ ಮೇಲೆ ದ್ವೇಷ ಇಲ್ಲ, ನನ್ಗೂ ಯಾರ ಮೇಲೂ ದ್ವೇಷ ಇಲ್ಲ. ಅದೊಂದು ಡೆಫಿನೆಟ್ಲಿ ಖುಷಿ ಇದೆ. ನಾನು ಅನ್ಕೊಂಡಿದ್ದೆ ಪ್ರಾಬಬ್ಲಿ ಅಲ್ಲಿರೋರ್ಗೇನೆ ನನ್ಗೆ ಅವ್ರ ಕಂಡ್ರೆ ಆಗಲ್ಲ, ಅವ್ರಿಗೆ ನನ್ ಕಂಡ್ರೆ ಆಗಲ್ಲ, ಆಮೇಲೆ ಆಚೆ ಜನನು ಅದೇ ತರ ಟ್ರೀಟ್ ಮಾಡಿರ್ತಾರೆ ಅಂತ ಅಲ್ಲಿ ಒಳಗಡೆ ಅನ್ಕೊಂತಾ ಇದ್ದೆ. ಆಚೆ ಬಂದ್ಮೇಲೆ ಗೊತ್ತಾಯ್ತು, ನೋ, ಮೈ ಅಸಂಪ್ಷನ್ ವಾಸ್ ರಾಂಗ್. ಆಚೆನೂ ಜನ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ, ಒಳಗಡೆನೂ ನನ್ಗೆ ಯಾರು ಹೇಟರ್ಸ್ ಇಲ್ಲ ಅನ್ನೋದು ಖುಷಿ ಪಡೋ ವಿಚಾರ. ಆಕ್ಚುಲಿ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಅದೇ, ನೀನ್ ಏನ್ ಪಡ್ಕೊಂಡು ಬಿಟ್ರು ಪ್ರೀತಿ ಪಡ್ಕೊಂಡಿದ್ಯಾ, ಖುಷಿ ಪಡು. ಚಪಾತಿ ಸ್ಟೋರಿ ಬೇಕು ನಮ್ಗೆ. ಅಲ್ಲಿ ಜಗದೀಶ್ ಮನೆಯೊಳಗೆ ಇದ್ದಾಗ ಏನ್ ಗಲಾಟೆ ಮೇಲೆ ಗಲಾಟೆ ಆಗ್ತಿದ್ರೆ ನೀವು ಧರ್ಮ ನಿಮ್ ಪಾಡಿ ಚಪಾತಿ. ಜಗದೀಶ್ ಸರ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ನಾನ್ ಜಗ್ಲಾನೇ ಆಡಿಲ್ಲ ಅವ್ರ ಜೊತೆ ಅನ್ನೋ ಏಕೈಕ ಕಂಟೆಸ್ಟೆಂಟ್ ನಾನೇ. ಈವನ್ ಅವರು ಐಶ್ವರ್ಯ ಅವ್ರನ್ನು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ಬಟ್ ಅವ್ರಗಳ ಮಧ್ಯೆನೂ ಸ್ವಲ್ಪ ವಾರ್ಗಳು ನಡೀತಾ ಇತ್ತು. ಜಗದೀಶ್ ಸರ್ಗೆ ಐಶ್ವರ್ಯ ಯಾಕೆ ಇಷ್ಟ ಅಂದ್ರೆ ಅವ್ರ ಮಗ್ಳೆಷ್ಟು ಐಶ್ವರ್ಯ ಅಂತ. ಬಟ್ ಅನುಷಾ ಅಂತ ಬಂದಾಗ ನಾನು ಅವರು ಜಗಳನೇ ಆಡಿಲ್ಲ. ಅವ್ರಿಗೆ ತುಂಬಾ ನಾಲೆಜ್ ಇದೆ. ಜಗದೀಶ್ ಸರ್ಗೆ ಈಸ್ ವೆರಿ ಇಂಟೆಲಿಜೆಂಟ್, ತುಂಬಾ ನಾಲೆಜ್ ಇದೆ. ನಾವ್ ಅದನ್ನ ಮಾತಾಡ್ತಾ ಕೂತ್ಕೋತಾ ಇದ್ವಿ. ಬಟ್ ನಮ್ದು ಅವ್ರದ್ದು ಎಪಿಸೋಡ್ ಏನ್ ಟೆಲಿಕಾಸ್ಟ್ ಆಗಿದೆ ನನಗೆ ಗೊತ್ತಿಲ್ಲ. ಅವ್ರೊಬ್ರೇ ಇದ್ದಾಗ ಹೋಗಿ ಮಾತಾಡ್ಸಿದ್ದೆ, ನಾನೊಬ್ಳೇ ಇದ್ದಾಗ ಅವ್ರು ಬಂದು ಮಾತಾಡ್ಸೋರು. ನಾವಿಬ್ರು ಆ ಸಿಗ್ನೇಚರ್ ಸ್ಟೆಪ್ ಎಲ್ಲ ಮಾಡ್ಕೊಂತಿದ್ವಿ, ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಜಗ್ಲ ಏನಾಗ್ತಿತ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರು ಎಲ್ರಿಗೂ ಹರ್ಟ್ ಮಾಡೋರು, ಇವ್ರು ಎಲ್ರು ಸೇರಿ ಅವ್ರಿಗೆ ಹರ್ಟ್ ಮಾಡೋರು. ಆ ಮಧ್ಯದಲ್ಲಿ ದಿನ ಜಗ್ಲ ಆಗ್ತಿತ್ತು. ಅದು 1 ದಿನ 2 ದಿನ ಬಿಡಿಸ್ಬೋದು. ನಾನು ಒಂದ್ 2-3 ಸಲ ಹೋಗಿದ್ದೀನಿ, ಜಗ್ಗಿ ಸರ್ ಬನ್ನಿ, ಆಮೇಲೆ ಈ ಕಡೆ ಇವ್ರಿಗೆಲ್ಲಾನು ಯಾರ್ಯಾರು ಜಗ್ಲ ಆಗ್ತಿದ್ರು ಅವ್ರಿಗೆಲ್ಲ ಬನ್ನಿ ಸಾಕು ಅಂತ. ಮಧ್ಯಕ್ಕೆ ನಮ್ಗಳಿಗೆ ಏಟಾಗೋದು, ತೆಳ್ಳಿ ಹಿಂಗ್ ಮಾಡಿ ಹಂಗ್ ಮಾಡಿ. ಒಂದಿನ ನಾನು ಚಪಾತಿ ಓಸಿತಾ ಇದ್ದೆ. ಯೂಶಲಿ ಚಪಾತಿ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀನಿ ಅಂತ ನನ್ಗೆ ಹೇಳ್ತಿದ್ರು ಮನೇಲಿ, ನೀವ್ ಮಾಡ್ಕೊಡಿ ಅಂತ. ಹೊಸಿತಾ ನಿಂತಿದ್ದೆ, ಜಗ್ಲ ಸಡನ್ ಆಗಿ ಜಗ್ಲ, ನನ್ಗೆ ಏನ್ ಜಗ್ಲ ಅಂತಾನು ಗೊತ್ತಿಲ್ಲ. ಅವತ್ತಿನ ದಿನ ಅವ್ರ ಎಲಿಮಿನೇಷನ್ ಕೂಡ ಆಗೋಯ್ತು. ದಟ್ ವಾಸ್ ರಿಯಲಿ ಶಾಕಿಂಗ್. ನಾನು ಅದೊಂದು ರಿಗ್ರೆಟ್ ಫೀಲ್ ಇದೆ ನನ್ಗೆ. ಎಲ್ಲೋ ಜಗ್ಲ ಆಡ್ತಿದ್ದಾರೆ, ನಾನು ಇದು ಕಿಚನ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದೀನಿ, ಏನ್ ಜಗ್ಲ ಇದು ಅಂದ್ರೆ ಇವ್ರ ದಿನ ಜಗ್ಲ ಆಡ್ತಾರೆ ಬಿಡು ಅಂತ ಅನ್ಕೊಂಡು ಮತ್ತೆ ಹಂಗೆ. ಆಮೇಲೆ ಧರ್ಮ ಬಂದ್ರು. ಧರ್ಮ ಅವರು ಚಪಾತಿ ಸುಡ್ತಾ ಇದ್ರು. ನಾನು ಆಮೇಲೆ ನೀವು ಊಟ ಮಾಡ್ಬಿಡಿ ಅಂತ ಅಂದ್ರ ನೋಡ್ದೆ. ಒಂದ್ಸಲ ಅಲ್ಲಿ ಮುಂದಕ್ಕೆ ಹೋದೆ, ಏನ್ ಜಗ್ಲ ಅಂತ. ಏನ್ ಕಿರ್ಸ್ತಿದ ನಂಗೆ ಅಂತೂ ದೇವರಾಣೆಗೂ ಅರ್ಥ ಆಗ್ತಿರ್ಲಿಲ್ಲ. ಏನೋ ಆಚೆಗಡೆ ಸುರೇಶ್ ಅಂದ್ರೆ ಆಮೇಲೆ ಗೊತ್ತಾಯ್ತು ವಿಷಯ ಏನು ಅಂತ. ಸುರೇಶ್ ಅಣ್ಣನ ಜೊತೆಗೆ ಸಮ್ ಕಾನ್ವರ್ಸೇಷನ್ ಆಗಿದೆ, ಅದನ್ನ ಬಂದು ಅವ್ರ ಒಳಗಡೆ ಹೇಳಿದ್ದಾರೆ. ಎಲ್ಲರೂ ತುಂಬಾ ದೊಡ್ಡ ವಿಷಯ ಅದು, ಬಟ್ ನನಗದ್ ಗೊತ್ತಿರ್ಲಿಲ್ಲ. ನಾನ್ ಅನ್ಕೊಂಡೆ ಇವ್ ಸಣ್ಣ ವಿಷಯಕ್ಕೂ ಆಡ್ತಿರ್ತಾರೆ, ಜಗಳ ಆಡ್ತಿರ್ತಾರೆ ಅಂತ ಅನ್ಕೊಂಡು ಸುಮ್ನೆ ಇದ್ದೆ. ತಿನ್ಬೇಕಾದ್ರೆ ಪಕ್ಕದಲ್ಲಿ ಯಾರಿದ್ರು, ಅದು ಧರ್ಮ ಅಂತಾನೆ ಅಲ್ಲ, ಯಾರೇ ಇರ್ಲಿ, ವಿಕ್ಕಿ ಇರ್ಲಿ, ಶಿಶಿರ್ ಇರ್ಲಿ, ಐಶು ಇರ್ಲಿ, ಯಾರಿದ್ರು ನಾನು ತಿನ್ಸ್ತೀನಿ. ಯಾಕಂದ್ರೆ ಅವ್ರು ಸುಮ್ನೆ ಏನೋ ಕೆಲಸ ಮಾಡ್ತಿರ್ತಾರೆ, ನನಗದಾಗಲ್ಲ. ನಾನು ಎಲ್ರು ಕೆಲಸ ಮಾಡ್ಬೇಕಾದ್ರೆ ನಾನು ಒಬ್ಳೆ ತಿನ್ಬೇಕು ಅಂದ್ರೆ ನನಗಾಗಲ್ಲ. ನಾನು ಅದು ಒಂದೇ ಚಪಾತಿ ಇದ್ರು ನಾನು ಒಂದೇ ಬೈಟ್ ತಿಂದ್ರು ಎಲ್ರಿಗೂ ತಿನ್ಸೋ ಅಭ್ಯಾಸ ನನ್ಗೆ. ಅದು ಧರ್ಮ ಅವ್ರು ಚಪಾತಿ ಸುಡ್ತಾ ಇದ್ರಲ್ಲ, ಒಂದಾಗ ತಿನ್ಸ್ತೆ. ಅದು ಸರ್ ನೋಡ್ರೆ ಚಪಾತಿ ಏನ್ ಅದು ನೆನ್ಪ ಆಗ್ತಿಲ್ಲ. ಓಕೆ, ಆ ಸಿಚುಯೇಷನ್ ಅಲ್ಲಿ ಏನ್ ಮಾಡಿದ್ವಿ ಅನ್ನೋದು ನಂಗೆ ನೆನ್ಪಿಲ್ಲ. ಸರ್ ಹೇಳ್ದಾಗ ಯಾವ್ದು ಅಂತ ನೆನ್ಸ್ಕೋತಿದ್ದೆ. ಆಚೆ ಬಂದು ನೋಡಿದ್ಮೇಲೆ ಗೊತ್ತಾಯ್ತು, ಓ ಶೇಟ್, ಈ ವಿಷಯನ ಸರ್ ಹೇಳ್ತಾ ಇದ್ದಿದ್ದು ಅಂತ. ಅಂದ್ರೆ ಅದ್ ಹೆಂಗಾಗಿದೆ ಅಂದ್ರೆ, ಈ ಕಡೆ ಯಾವ್ದೋ ಟ್ರೋಲ್ ನೋಡ್ದೆ, ಈ ಕಡೆ ಮಹಾಭಾರತ, ಈ ಕಡೆ ರಾಮಾಯಣ, ಮಧ್ಯದಲ್ಲಿ ನಂದೇನಾಗ್ಬೇಕು ಅಂತ ಟಿವಿಲಿ ನೋಡೋ ತರ ರಾಮ ನೀವು ಚಪಾತಿ ತಿಂತಾ ಇದ್ದೀರಾ. ಫೈನ್. ಈಗ ಚಪಾತಿ ಫೇವ್ರೇಟಾ ನಿಮ್ದು? ನಂಗೆ ಚಪಾತಿ ಚಿಕನ್ ಇಷ್ಟ. ಹೌದಾ? ಅನುಷಾ, ನಾನು ಹೆಸರುಗಳನ್ನ ಹೇಳ್ತೀನಿ, ಅದ್ರಲ್ಲಿ ಯಾರು ಗೆಲ್ಲೇಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ ಅಂತ ಹೇಳ್ಬೇಕು. ಆಪ್ಷನ್ಸ್ 3 ಆಪ್ಷನ್ಸ್. ಸೊ ಧರ್ಮ, ಮಂಜಣ್ಣ, ಗೌತಮಿ ಗೆಲ್ಲೇಬಾರ್ದು. ಯಾಕೆ? ಅಲ್ಲ, ಅವ್ರಿಗೂ ತುಂಬಾ ಪೊಟೆನ್ಶಿಯಲ್ ಇದೆ. ಶಿ ಈಸ್ ಆಲ್ಸೋ ವೆರಿ ಸ್ಟ್ರಾಂಗ್. ಅವ್ರು ಅವ್ರದೇ ರೀತಿನಲ್ಲಿ ಆಡ್ತಿದ್ದಾರೆ. ಧರ್ಮ, ಮಂಜಣ್ಣ ಅಂತ ಬಂದಾಗ ಮಂಜಣ್ಣ ಅವ್ರಿಗಿಂತ ಸ್ಟ್ರಾಂಗ್ ಇದಾರೆ. ಅಂಡ್ ಧರ್ಮ ಅವ್ರಿಬ್ರಿಗಿಂತ ತುಂಬಾ ಒಳ್ಳೆ ನೇಚರ್ ಇಟ್ಕೊಂಡಿದ್ದಾರೆ. ಸೊ ಅವ್ರಿಬ್ರಿಗೆ ಯಾರಿಗೆದ್ರು ಓಕೆ. ಅದಕ್ಕೆ ಹಾಗಾಗಿ ಇವಾಗ ಇರುವಂತ ಸ್ಪರ್ಧಿಗಳ ಪೈಕಿ ಮನೆಯಲ್ಲಿ ಯಾರು ವೀಕ್ ಅನ್ಸುತ್ತೆ, ಯಾರು ತುಂಬಾ ಸ್ಟ್ರಾಂಗ್ ಅಂತ ಅನ್ಸುತ್ತೆ? ಒಂದೊಂದು ಹೆಸರು. ತುಂಬಾ ವೀಕ್ ಇದಾರೆ ಇವ್ರು ತುಂಬಾ ಸ್ಟ್ರಾಂಗ್ ಇದಾರೆ. ತುಂಬಾ ಸ್ಟ್ರಾಂಗ್ ತ್ರಿವಿಕ್ರಮ್.
ಓಕೆ, ಅಂದ್ರೆ ಫಿಸಿಕಲಿ ಮೆಂಟಲಿ ಬೋತ್. ಫಿಸಿಕಲಿ ಮೆಂಟಲಿ, ಯಾಕೆಂದ್ರೆ ಎಲ್ಲರೂ ಫಿಸಿಕಲಿ ಅಷ್ಟೇ ಸ್ಟ್ರಾಂಗ್ ಅಂತ ಇದ್ರು. ಮೊನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮೆಂಟಲ್ ಟಾಸ್ಕ್ ಅದ್ ಬರೋದು ಅಂಡ್ ಎಂಟರ್ಟೈನ್ಮೆಂಟ್ ರೌಂಡ್ ಕೂಡ, ಮತ್ತೆ ಎಲ್ಲದಲ್ಲೂ ಆಡಿದ್ದಾರೆ ಅಂಡ್ ಭವ್ಯ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಸೊ ಅವ್ರ ಒಂದು ಕ್ಯಾಪ್ಟನ್ಸಿಯಿಂದ ಸೊ ಅದು ಫಿಸಿಕಲ್ ಅಂಡ್ ಮೆಂಟಲ್ ಎರಡು ರೌಂಡ್ಸ್ ಇದ್ದಿದ್ದು. ಸೊ ಅದ್ರಲ್ಲಿ ಅವ್ರು ಆಡಿದ್ದಾರೆ, ಅದೊಂದು ಕಾನ್ಫಿಡೆನ್ಸ್ ಇದೆ ಅವರು ಸ್ಟ್ರಾಂಗ್ ಅಂತ. ಅಂಡ್ ವೀಕ್ ಅಂತ ಯಾರು ಇಲ್ಲ, ಆ ತರ ಕಂಟೆಸ್ಟೆಂಟ್ ಯಾರು ಇಲ್ಲ. ಯಾಕಂದ್ರೆ ಈ ಸಲ ಚೂಸ್ ಮಾಡಿರೋದಂತೂ ಪ್ರತಿಯೊಬ್ರು ಅವ್ರದೇ ಆದ ರೀತಿನಲ್ಲಿ ಸ್ಟ್ರಾಂಗ್ ಇರುವಂತ ಕಂಟೆಸ್ಟೆಂಟ್ಸ್ ಗಳು. ಅದನ್ನ ನಾವ್ ಹೆಂಗ್ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪ್ರತಿ ವಾರನೂ ಹೊಸ ವಾರ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಗಳಿಗೆ. ಈ ವಾರ ಒಬ್ರು ಸಕ್ಕದಾಗಿ ಪರ್ಫಾರ್ಮೆನ್ಸ್ ಕೊಟ್ರೆ ಇನ್ನೊಂದ್ ವಾರ ಇನ್ನೊಬ್ರು ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ. ಒಂದು ವಾರದಲ್ಲಿ ಒಬ್ರು ಹೀರೋ ಆದ್ರೆ ಇನ್ನೊಂದು ವಾರದಲ್ಲಿ ಒಬ್ರು ಹೀರೋಯಿನ್ ಆಗಿರ್ತಾರೆ. ಸೊ ಆ ತರ ಇದೆ ಈ ಸಲ ಇರುವಂತ ಕಂಟೆಸ್ಟೆಂಟ್ಸ್. ವೀಕ್ ಅಂತ ನಾವ್ ಯಾರನ್ನೂ ಕನ್ಸಿಡರ್ ಮಾಡಕ್ ಆಗಲ್ಲ. ನಿಮ್ಗೆ ಅನ್ಸ್ತಾ ಇತ್ತು, ಯಾಕಂದ್ರೆ ಈ ಸೀಸನ್ ಶುರುವಾದಾಗ ಹೊರಗಡೆ ಟಾಕ್ ಇದ್ದಿದ್ದು ಅಂದ್ರೆ ಇವರೆಲ್ಲ ಬಿಗ್ ಬಾಸ್ 10 ಸೀಸನ್ ನೋಡ್ಕೊಂಡು ಹೋಗಿ ಒಂದ್ ಒಳ್ಳೆ ಸ್ಟಡಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ವಾಯ್ಸ್ ರೈಸ್ ಮಾಡಿದ್ರೆ ಅಥವಾ ಜಗಳ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ TRP ಬರುತ್ತೆ ಅಥವಾ ಮನೇಲಿ ಉಳ್ಕೊಳ್ಬಹುದು, ಜನ ನಮ್ಮನ್ನ ಇಷ್ಟ ಪಡ್ತಾರೆ ಅಂತ ತಲೆಯಲ್ಲಿ ಇಟ್ಕೊಂಡು ಡೇ 1 ಇಂದಾನೇ ಜಗಳ ತಗೋ ಆತರ ಅನ್ನಿಸ್ತಿತ್ತ ನಿಮ್ಗೆ ಮನೆ ಹೋದಾಗಿ, ಅಂದ್ರೆ ಒಳಗೆ ನೀವು ಹೋದಾಗಿಂದ? ಡೇ 1 ಇಂದ ತುಂಬಾ ಜಗಳಗಳಾಗ್ತಿತ್ತು. ಐ ಡೋಂಟ್ ನೋ ವೈ, ಬಟ್ ನಾನು ನಿಮ್ಗೆ ಅನ್ಸ್ತಾ ಏನು ಉಳ್ಕೋಬೇಕು ಅಂತನಾ ಅಥವಾ ನನ್ನನ್ನ ಜನ ನೋಡ್ಬೇಕು ಗುರುತಿಸ್ಬೇಕು ಅಂತ ಈ ತರ ಜಗಳ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ನಿಮ್ಗೆ? ಅಂದ್ರೆ ಫೇಕ್ ಆಗಿ ಒಂದ್ ಜಗಳ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತಾ? ಅದು ಕೆಲವೊಬ್ರು ಅನ್ಸ್ತಾರೆ. ಯಾಕಂದ್ರೆ ಸಡನ್ ಆಗಿ ಏನೋ ಅಲ್ಲಿ ವಿಷಯನೇ ಇರಲ್ಲ, ಯಾರೋ ವಿಷಯ ನಡೀತಿ. ಈಗ ನಮ್ಮಿಬ್ರದ್ದು ಏನೋ ಒಂದು ಕಾನ್ವರ್ಸೇಷನ್ ನಡೀತಿರುತ್ತೆ, ನಾನೇನೋ ಜಗಳ ಆಡ್ತಿರ್ತೀನಿ, ಮಧ್ಯದಲ್ಲಿ ಒಬ್ರು ಬಂದು ಅವರೇ ಜಗಳ ಸ್ಟಾರ್ಟ್ ಮಾಡ್ಕೊಳ್ತಾರೆ, ಇನ್ನೊಬ್ರು ಯಾರೋ ಬಂದು ಅವ್ರವರೇ ಜಗಳ ಆಡ್ತಿರ್ತಾರೆ. ಇದು ಅನ್ಸಿದೆ ಅನ್ನೆಸೆಸರಿ ಜಗಳಗಳು. ಅದ್ ನಾನ್ ಕೇಳ್ತೀನಿ, ಯಾಕೆ ಅನ್ನೆಸೆಸರಿ ಫೈಟ್? ನಾನ್ ನಿಮ್ಗೆ ಹೇಳ್ತಾ ಇಲ್ಲ, ನಾನೇ ಎಷ್ಟೊಂದ್ ಜನಕ್ಕೆ ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಪ್ಲೀಸ್ ಕಮ್ ಆನ್, ಯಾಕೆ? ಅದು ಒಂಥರ ಅಟೆನ್ಷನ್ ಸೀಕಿಂಗ್ ಅಂತಾನು ಅನ್ಸುತ್ತೆ. ಅದ್ ಅನ್ಸಿದೆ, ಎಸ್. ಅಂದ್ರೆ ಬಟ್ ಬಿಗ್ ಬಾಸ್ ಅಂತಾನೆ ಕ್ಯಾಮ್ರಾ ಅಟೆನ್ಷನ್ ಸೀಕ್ ಮಾಡ್ಬೇಕಲ್ಲ, ಅದಕ್ಕೆ ತಾನೇ ಮನೆ ಸುತ್ತ ಕ್ಯಾಮ್ರಾ ಇಟ್ಟಿರೋದು. ಬಟ್ ಅನ್ನೆಸೆಸರಿ ಡ್ರಾಮಾಸ್ಗಳು ಬೇಡ. ವಿಷಯ ಈಗ ನಾನಂತೂ ಈಗ ನೀವು ನೋಡಿರ್ತೀರಾ, ಎಲ್ಲಿ ಸ್ಟ್ಯಾಂಡ್ಸ್ ತಗೋಬೇಕು ಅಲ್ಲೇ ಸ್ಟ್ಯಾಂಡ್ಸ್ ತಗೊಂಡಿರೋದು. ಅನ್ನೆಸೆಸರಿ ಜಗಳಗಳು ಆಡಕ್ ಹೋಗಿಲ್ಲ. ಈಗ ನೀವು ಕೇಳಿದ್ರೆ ಚಪಾತಿ ತಿಂತಾ ಇದ್ರೆ ಜಗಳದಲ್ಲಿ ಅಂತ, ಬಿಡ್ಸೋಷ್ಟು ಬಿಡಿಸ್ಬೋದು. ಪ್ರತಿದಿನ ಜಗಳ ಅಂತ ಆದಾಗ ಓಕೆ ನೀವು ಮಾಡ್ಕೊಳ್ಳಿ, ನನ್ ಪಾಡಿಗೆ ನಾನು ಇರ್ತೀನಿ ಅಂತ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ. ನಾನು ಅನ್ನೆಸೆಸರಿ ಜಗಳಗಳು ನಾನು ಆಡ್ತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಟೀಮ್ ಜೊತೆ ನಾವು ಸೆಲೆಕ್ಟ್ ಆಗೋದಕ್ಕೂ ಮುಂಚೆ ಆ ಕಾನ್ವರ್ಸೇಷನ್ ಅಲ್ಲೂ ಕೂಡ ಜಗಳ ಆಡಿದ್ರೇನೆ ಬಿಗ್ ಬಾಸ್ ಅಂತ ನಾನೇ ಒಂದು ಕ್ವಶನ್ ರೈಸ್ ಮಾಡಿದೆ. ಇಲ್ಲ, ನಿಮ್ ವ್ಯಕ್ತಿತ್ವಕ್ಕೆ ಧಕ್ಕೆ ಯಾವಾಗ ಬರುತ್ತೆ ಅವಾಗ ನೀವು ವಾಯ್ಸ್ ರೈಸ್ ಮಾಡಿ. ಜಗಳ ಆಡ್ಲೇಬೇಕು ಅಂತ ಏನಿಲ್ಲ. ನಿಮ್ಮಿಂದ ಒಂದು ಬಿಗ್ ಬಾಸ್ ಕಾಂಟ್ರಿಬ್ಯೂಷನ್ ಇರುತ್ತಲ್ವಾ, ಇದರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರ್ಬೋದು, ಅಥವಾ ನೀವ್ ಏನ್ ಕೊಡ್ತೀರಾ ಬಿಗ್ ಬಾಸ್ಗೆ, ಅದು ನಿಮ್ಮ ಟ್ಯಾಲೆಂಟ್. ಅದು ಬಿಗ್ ಬಾಸ್ ಅಂದಿದ ತಕ್ಷಣ ಜಗಳ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಅದು ತಪ್ಪು. ಅದು ನೀವು ರಾಂಗ್ ಆಗೂ ಪ್ರೂವ್ ಮಾಡ್ಬೋದು ಅಂತಾನೆ ನನಗೆ ಹೇಳಿದ್ರು. ಸೊ ಇವಾಗಿರೋ ಸ್ಪರ್ಧಿಗಳ ಪೈಕಿ ರಿಯಲ್ ಯಾರು, ಫೇಕ್ ಯಾರು? ಒಬ್ಬೊಬ್ರು ಹೆಸರು ತಗೊಳ್ಳೋದಾದ್ರೆ ಇವ್ರು ರಿಯಲ್ ಇದಾರೆ, ಇವ್ರು ತುಂಬಾ ಫೇಕ್ ಇದಾರೆ. ರಿಯಲ್ ಅಂದ್ರೆ ನನ್ ಧರ್ಮ ಅವ್ರ ಹೆಸರು. ಬಿಕಾಸ್ ಅವ್ರ ಆಚೆ ಹೇಗಿದ್ದಾರೆ ಒಳಗ್ ಹಾಗಿದ್ದಾರೆ. ಇನ್ಫ್ಯಾಕ್ಟ್ ವಿಕ್ರಮ್ ಅವರು ಹೇಳ್ಬೋದು, ಅವರು ಕೂಡ ಯಾವ್ದು ಗಾಸಿಪ್ಸ್ ಮಾತಾಡಲ್ಲ. ಎಲ್ಲ ಅನ್ಕೊಂತಾ ಇದ್ರು ನಾವು ಈ ಟೀಮ್ ಅವ್ರ ಆ ಟೀಮ್ ಅಲ್ಲಿ ಇದ್ದಾಗ ನಾವು ಏನೋ ಪ್ಲಾನ್ ಮಾಡ್ಕೊಂಡು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಗಾಸಿಪ್ ಮಾಡ್ತಿರ್ತೀವಿ ಅಂತೆಲ್ಲ. ಆಕ್ಚುಲಿ ನೋ, ನಾವೇನಾದ್ರು ನಮ್ ಪರ್ಸನಲ್ ಲೈಫ್ ಅಥವಾ ಆಟ ಹೆಂಗ್ ಆಡ್ಬೇಕು ಅನ್ನೋದು ಇರ್ತಾ ಇತ್ತು. ಅವರು ಕೂಡ ರಿಯಲ್ ಅನ್ಸ್ತಾರೆ, ಬಟ್ ಚೇಂಜೇ ಆಗದೆ ಇರೋ ವ್ಯಕ್ತಿ ಧರ್ಮ. ಫೇಕ್ ಅಂತ ನಾನು ಯಾರನ್ನೂ ಅಷ್ಟು ಸ್ಟಡಿ ಮಾಡಿಲ್ಲ. ಬಿಕಾಸ್ ಸಿನ್ಸ್ ನಾನು ಇದ್ರಲ್ಲಿ ಹೇಳಿದೀನಲ್ವಾ ನಾಮಿನೇಷನ್ಸ್ ಅಂತ ಬಂದಾಗ, ಎಸ್ ಯು ಆರ್ ಫೇಕ್ ಅಂತ ನಾನು ಗೌತಮಿ ಅವ್ರಿಗೆ ಹೇಳಿದೀನಿ. ಯಾಕಂದ್ರೆ ಐಶ್ವರ್ಯ ಅಂಡ್ ಗೌತಮಿ ನನಗೆ ಫೇಕ್ ಅಂತ ಕೊಡ್ತಾರೆ. ಬಟ್ ಐಶ್ವರ್ಯ ಎಲ್ಲೋ ಒಂದ್ ಕಡೆ ನನ್ಗೆ ಅವಳು ಏನ್ ಮಾಡಿದ್ರು ನಂಗೆ ಕೋಪ ಬರಲ್ಲ, ಆಯ್ತಾ? ಅದ್ ಅವಳಿಗೂ ಹೇಳಿದೀನಿ. ಐಶ್ವರ್ಯ ಇಸ್ ಲೈಕ್ ಏನೋ ಒಂಥರ ನನಗೆ ಒಂದ್ ಕಿಡ್ ಅಂತ ಹೇಳಕ್ ಆಗಲ್ಲ, ಶಿ ಇಸ್ ಮೆಚ್ಯೂರ್. ಒಂದ್ ಡಾಲ್ ತರ ಫೀಲ್ ಆಗ್ತಾಳೆ. ಅವಳ ಮೇಲೆ ನನಗೆ ಕೋಪನೇ ಬರ್ತಿಲ್ಲ. ಅವಳು ಅಂದ್ಲು ನನಗೆ ಯು ಆರ್ ಫೇಕ್ ಅಂತ. ಅದೇ ಎಸ್ ಆರ್ ನೋ ರೌಂಡ್ ಅಲ್ಲಿ ನನ್ಗೆ ಏನ್ ಅನ್ಸ್ಲಿಲ್ಲ. ಗೌತಮಿ ಅವ್ರು ಅಂದಾಗ ನನ್ಗೆ ನಾನ್ ಎಫರ್ಟ್ಸ್ ಆಗ್ತಿದೆ. ಓಕೆ, ನನ್ಗೆ ಏನಂದ್ರೆ ನಾನು ಎಲ್ಲರ ಜೊತೆನೂ ಮಾತಾಡ್ಬೇಕು ಅನ್ನೋ ಆಸೆ ನನ್ಗೆ. ಬಟ್ ಕೆಲವೊಬ್ರು ಹೇಗೆ ಅಂತಂದ್ರೆ ಅವರು ಅವ್ರದ್ದೇ ಆದ ಒಂದು ಕಂಫರ್ಟ್ ಝೋನ್ ಇರ್ತಾ ಇದ್ರು. ಅದ್ರಲ್ಲಿ ಗೌತಮಿ ಅವರು ಕೂಡ ಯಾವತ್ತೂ ಎಫರ್ಟ್ಸ್ ಹಾಕಿ ನನ್ನ ಮಾತಾಡ್ಸಿಲ್ಲ. ಫ್ರಮ್ ದ ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್ ನಾನು ಹೇಳಿದ್ರೆ ರಿಯಾಕ್ಟ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಮಾಡ್ತಾ ಇರ್ಲಿಲ್ಲ. ಬಟ್ ನಾಮಿನೇಷನ್ಸ್ ಅಂತ ಬಂದಾಗ ಸಕ್ಕದಾಗಿ ರೀಸನ್ಸ್ ಕೊಡ್ತಾರೆ. ನೀವ್ ನನ್ನ ಅರ್ಥನೇ ಅವ್ರಿಗೊಂದು ರೀಸನ್ ಕೊಟ್ರು, ಈ ವ್ಯಕ್ತಿನ ನಾನು ಬಂದಿದ್ದ ದಿನದಿಂದ ಅರ್ಥ ಮಾಡ್ಕೊಳಕ್ ಆಗ್ಲೇ ಇಲ್ಲ ಅಂತ ಒಂದು ರೀಸನ್ಸ್ ಕೊಟ್ರು. ಅವಾಗಂದೆ ನಿಮ್ಮ ಮಾತಾಡ್ಸೋ ಪ್ರಯತ್ನ ನಾನ್ ಮಾಡಿದೀನಿ. ನಿಮ್ ಆ ನಗು ಚೆನ್ನಾಗಿದೆ ಅಂತಾರೆ, ಆಮೇಲೆ ಫೇಕ್ ಅಂತಾರೆ ಅಂತ ನನಗ್ ಹೇಳಿದ್ರು. ಅದ್ ಅವ್ರು ಫೇಕ್ ಅಂತ ಕೊಟ್ಟಿದ್ದಾದ್ಮೇಲೆ ಅವಾಗ ನಾನ್ ಹೇಳ್ತೀನಿ, ನೋಡಿ ನಂಗೆ ಹಿಂದೆ ಮಾತಾಡಕ್ ಬರಲ್ಲ,
ನಾನು ಹೋಗ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ನೀವು ಫೇಕು ಹಂಗೆ ಹಿಂಗೆ ನಿಮ್ಮನ್ನ ನಾನು ಬೈಕೊಂಡಿಲ್ಲ. ನೀವು ಮುಂದೆಗಡೆ ಬಂದಾಗ ಆ ಒಂದು ಕಾಂಪ್ಲಿಮೆಂಟ್ ಮನ್ಸಿಂದಾನೇ ಹೇಳ್ದೆ, ನಿಮ್ ನಗು ಚಂದ ಇದೆ ಅಂತ ನಾನು ಮನ್ಸಿಂದಾನೇ ಹೇಳಿದ್ದು. ಅದೆಲ್ಲೋ ನಾನು ಫೇಕ್ ಮಾಡ್ಬೇಕು ಅಂತ ಹೇಳಲಿಲ್ಲ. ಆಮೇಲೆ ನೀವೇ ಕೊಟ್ಟಂತ ರೀಸನ್ಸ್ಗಳು ಸರಿಯಾಗಿ ಆಟ ಆಡ್ಲಿಲ್ಲ ಅಂತಂದ್ರೆ, ಈಗ ನಾನ್ ಆಟ ಆಡ್ಲಿಲ್ಲ ಅಂದ್ರೆ ಹೆಂಗ್ ವಿನ್ ಆಗಕ್ ಸರ್? ಈಗ ನಾವಿಬ್ರು ಆಡ್ತಿದೀವಿ, ನೀವ್ ಒಂದ್ಸಲ ಹೋಗ್ ಬರ್ಬೇಕು, ನಾನ್ ಒಂದ್ಸಲ ಹೋಗ್ ಬರ್ಬೇಕು. ಈಗ ಬರೀ ನೀವ್ 2 ಸಲ ನೀವ್ ಹೋಗಕ್ಕಿಲ್ಲ, ಇಬ್ರು ನಾವೊಂದ್ಸಲ ನೀವ್ ಒಂದ್ಸಲ ಹೋಗ್ ಬಂದಾಗ್ಲೇ ಆಟ ಗೆಲ್ಲಕ್ ಸಾಧ್ಯ. ಈಗ ನಾನ್ ಸೋತ್ರೆ ಅಲ್ಲೇ ಸೋತೋಗ್ತೀನಲ್ಲ, ನಾನು ಗೆದ್ದಿದ್ದಕ್ಕೆ ತಾನೇ ನೀವು ವಿನ್ನರ್ ಅಂತ ಅನ್ಸ್ಕೊಂಡಿದ್ದೆ ಟೀಮ್ ಅಲ್ಲಿ. ಅದೊಂದು ಪಾಯಿಂಟ್ ನಾನು ಹೇಳಿದೆ. ಆಮೇಲೆ ಸೆಕೆಂಡ್ ಪಾಯಿಂಟ್, ನಾ ಪ್ರತಿ ಸಲ ಪ್ರಯತ್ನ ನಾನೇ ಮಾಡ್ತೀನಿ ನಿಮ್ಮನ್ನ ಮಾತಾಡ್ಸಕ್ಕೆ ಬಂದಾಗ. ಬಟ್ ನೀವ್ ಮಾತಾಡಿಸ್ದಲೆ ನನ್ನ ಹೆಂಗೆ ನೀವು ಫೇಕ್ ಅಂತೀರಾ, ಹೆಂಗ್ ಕನ್ಸಿಡರ್ ಮಾಡ್ತಿದ್ದೀರಾ, ಅರ್ಥನೇ ಆಗ್ಲಿಲ್ಲ ವ್ಯಕ್ತಿ ಅಂತ. ಸೊ ಐಮ್ ಟೆಲ್ಲಿಂಗ್ ಆನ್ ಯುವರ್ ಫೇಸ್ ಯು ಆರ್ ಫೇಕ್ ಅಂತಂದೆ. ಸೊ ಅಲ್ಲೇ ಹೇಳಿದಕ್ಕೆ ನಾನೀಗ ಫೇಕ್ ಅಂತ ನೀವ್ ಕೇಳಿದ ಕ್ವಶನ್ಸ್ ನಂಗೆ ಅವ್ರು ಅಂತ ಹೇಳ್ತೀನಿ. ಬಟ್ ಅವ್ರದೇ ಆದ ರೀತಿಯಲ್ಲಿ ಆಡ್ತಿದ್ದಾರೆ, ಅದನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ. ಪಾಪ ಅವ್ರದೇ ಆದ ಕ್ಯಾರೆಕ್ಟರ್ಗೂ ಎಫೆಕ್ಟ್ ಆಗ್ಬೋದು ನಾನು ಫೇಕ್ ಅಂತ ಹೇಳೋದ್ರಿಂದ. ಬಟ್ ಅಲ್ಲಾಗಿದ್ದಂತ ಕಾನ್ವರ್ಸೇಷನ್, ಅಲ್ಲಾಗಿದ್ದಂತ ಸಿಚುಯೇಷನ್ಸ್ಗೋಸ್ಕರ ನಾನು ನೀವು ಕೇಳಿದ ಕ್ವಶನ್ಗೆ ಅವ್ರ ಹೆಸರು ಚೂಸ್ ಮಾಡಿ. ಓಕೆ ಫೈನ್. ಕಿಚ್ಚನ ಚಪ್ಪಾಳೆ ಸಿಗದೆ ಹೊರಗಡೆ ಬಂದೆ ಅಂತ ಬೇಜಾರಿದೆಯಾ? ಸಿಕ್ಕಾಪಟ್ಟೆ ರಿಗ್ರೆಟ್ ಫೀಲ್ ಇದೆ. ನಮ್ಮ ಮಮ್ಮಿಗೂ ತುಂಬಾ ಆಸೆ ಇತ್ತು. ಅವ್ರಿಗೆ ನಮ್ಮ ಮಮ್ಮಿಗೆ ಆಸೆ ಇದ್ದಿದ್ದು ಕಪ್ ಗೆಲ್ತಾಳೋ ಇಲ್ವೋ ಗೊತ್ತಿಲ್ಲ, ಒಂದ್ಸಲ ಕ್ಯಾಪ್ಟನ್ ಆಗ್ಬೇಕು ಆ ಮನೆಗೆ, ಅಂಡ್ ಕಿಚ್ಚನ ಚಪ್ಪಾಳೆ ತಗೋಬೇಕು, ಉತ್ತಮ ಅನ್ಸ್ಕೋಬೇಕು, ನನ್ ಮಗಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದು ಅವರ ಒಂದು ಭರವಸೆ ಆಗಿತ್ತು. ಹೋಗ್ತಾನು ಹೇಳಿ ಕಳ್ಸಿದ್ರು, ಕಿಚ್ಚನ ಚಪ್ಪಾಳೆ ಮಾತ್ರ ನೀನು ಏನಾದ್ರು ತಗೊಂಡ್ಲೇಬೇಕು ಅಂತಾನೆ ಹೇಳಿದ್ರು. ಅದು ಅನ್ಫಾರ್ಚುನೇಟ್ಲಿ ಸುದೀಪ್ ಸರ್ ಕೊಡ್ಬೇಕಲ್ಲ ನೀವು ಕಿಚ್ಚನ ಚಪ್ಪಾಳೆ. ವೈ ಸುದೀಪ್ ಸರ್ ಹೋಗಿ ಬೇಜಾರಿದೆ ನನ್ಗೆ. ನೀವು ನನ್ಗೊಂದ್ಸಲನು ಕೇಳ್ಬಿಡ್ಬೇಕಾನೆ, ನೆನೆನೆ ಕೇಳ್ಬಿಟ್ಟಿದ್ರೆ ಸ್ಟೇಜ್ ಮೇಲೆ. ನನ್ಗೆ ನಿಜ ಸ್ಟೇಜ್ ಮೇಲೆ ಏನು ಕೆಳಗ್ ಸ್ಟೇಜ್ ಇಂದ ಇಳಿದ್ ಬಂದ್ನಲ್ಲ, ಮಮ್ಮಿ ಡ್ಯಾಡಿ ಹತ್ರ ಓಡೋಗ್ತಾ ಇದ್ದೆ, ಬಿಡ್ಲಿಲ್ಲ ಅವ್ರ ನನ್ನ. ಇಲ್ಲ 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 ಅಲ್ಲಿ ಹೋಗಂಗಿಲ್ಲ, ಪ್ರೋಟೋಕಾಲ್ಸ್ ಈ ಕಡೆ ಬನ್ನಿ ಅಂತ ಹಿಂಗ್ ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ಮತ್ತೆ ನಾನ್ ಸ್ಟೇಜ್ ಮೇಲೆ ಸರಿಯಾಗಿ ಮಾತಾಡ್ಲಿಲ್ಲ. ಇನ್ನೊಂದ್ಸಲ ಅವ್ರು ಹಾ ಮೇಡಮ್ ಅಂತಂದ್ರು. ಸೊ ಅಲ್ಲಿ ಮಾತಾಡಕ್ ಆಗ್ಲಿಲ್ಲ. ಅದು ಬೇಜಾರಿದೆ. ಸುದೀಪ್ ಸರ್ ನಿಮ್ ಜೊತೆ ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ ಸ್ಟೇಜ್ ಮೇಲೆ, ನನಗ್ ಬೇಜಾರಿದೆ ಆಕ್ಚುಲಿ. ಇನ್ನೊಂದ್ಸಲ ಮಾತಾಡ್ಸಿದ್ದೀನಿ. ಲಾಸ್ಟ್ ಸಿಗುತ್ತಲ್ಲ ಅವಕಾಶ, ಅವಾಗ ಮಾತಾಡಿ. ಸೊ ಹನುಮಂತ ಬಂದ್ಮೇಲೆ ಮನೆ ವಾತಾವರಣ ಏನಾದ್ರು ಬದಲಾವಣೆ ಆಯ್ತಾ? ನಿಮ್ಗೆ ಏನ್ ಅನ್ಸುತ್ತೆ ಸ್ಪರ್ಧಿಗಳಿಗೆ? ನಮ್ಗಂತೂ ಅಂದ್ರೆ ವ್ಯೂವರ್ ಆಗಿ ನೋಡಿದಾಗ ಅಫ್ಕೋರ್ಸ್ ತುಂಬಾ ಬದಲಾವಣೆ. ಈಸ್ ವೆರಿ ಕ್ಯೂಟ್. ನನ್ಗೆ ಯಾರಾದ್ರೂ ಮನೇಲಿ ಒಬ್ರು ಇಷ್ಟ ಅಂತ ಕೇಳಿದ್ರೆ ನಾನು ಹನುಮಂತು ಅಂತ ಹೇಳ್ತೀನಿ. ಅಂತ ಅಷ್ಟೊಂದು ಬಾಂಡಿಂಗ್ ಏನಿಲ್ಲ ನಮ್ಮಿಬ್ರು ಮಧ್ಯೆ. ನಾನೇ ಮಾತಾಡ್ಸಿದ್ದೆ, ಅವರು ಮಾತಾಡಿಸ್ತಾ ಇದ್ರು. ಜಾಸ್ತಿ ಧನ್ರಾಜ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಬಟ್ ಅವ್ರು ಹಾಡು ಹೇಳೋ ರೀತಿ ಇರ್ಬೋದು, ಆ ಇನ್ನೋಸೆನ್ಸ್ ಇದೆ. ಬಟ್ ತುಂಬಾ ಸ್ಮಾರ್ಟ್ ಇದಾರೆ, ಮುಗ್ಧತೆ ಇದೆ, ತುಂಬಾ ಬುದ್ಧಿವಂತ. ಎಸ್, ವೆರಿ ಸ್ಮಾರ್ಟ್. ಯಾವ ತರ ಅಂತಂದ್ರೆ ಅವ್ರು ಹಿಂಗ್ ಹೇಳ್ತಾರೆ, ಅಕ್ಸೆಪ್ಟ್ ಮಾಡ್ಕೊಂಡ್ಲೇಬೇಕು ನಾವು ಅದನ್ನ. ಅದ್ರಲ್ಲೇನು ತಪ್ಕೊಂಡ್ ಹಿಡಿಯಕ್ ಆಗಲ್ಲ. ಈಗ ನನ್ಗೆ ಹೇಳೋದು ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದ್ರು, ನೀವ್ ಹಂಗ್ ನಾಮಿನೇಟ್ ಮಾಡ್ತೀರಾ ನನ್ನನ್ನ, ನೀವೇನ್ ಎಂಟರ್ಟೈನ್ ಮಾಡ್ತಿದ್ದೀರಾ, ಹೋಗ್ಲಿ ಬಿಡಕ್ಕ ಬಿಡಬ್ಬೆ, ನೀನ್ ಹಂಗು ಹೇಳ್ದಲ್ಲ ಬಿಡು, ನಾನು ತಿದ್ಕೊಂತೀನಿ ನೀನು ತಿದ್ಕೊ, ಈ ತರ ಒಂದೇ ವರ್ಡಲ್ಲಿ ಮುಗಿಸ್ಬಿಡ್ತಾರೆ. ಅವ್ರ ಜೊತೆ ಜಗ್ಲನೂ ಆಡಕ್ ಆಗಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಬಿಗ್ ಬಾಸ್ ಮನೆಯಲ್ಲಿ ಇವತ್ತವರು ಯಾರು ಒಬ್ರ ಮೇಲೆ ಅಪೋಸಿಟ್ ಆಗಿ ಜಗಳ ಮಾಡಿಲ್ಲ, ಜಗಳ ಆಡಿಲ್ಲ ಅನ್ನೋ ಏಕೈಕ ವ್ಯಕ್ತಿ ಹನುಮಂತು. ಅವ್ರು ಬಂದಾಗ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಗೊತ್ತು. ಅದೇ ತುಂಬಾ ಸ್ಮಾರ್ಟ್. ಯಾರು ಅವ್ರ ಮೇಲೆ ಜಗಳಕ್ಕೂ ಹೋಗಲ್ಲ, ಜಗಳನೂ ಆಡಿಲ್ಲ, ಅವ್ರ ಮೇಲೆ ವಾಯ್ಸು ರೈಸ್ ಮಾಡಿಲ್ಲ. ಅಂಡ್ ಅವರು ಕೂಡ ಯಾರ ಹತ್ರನೂ ಜಗಳ ಆಡಕ್ಕೆ ಹೋಗಿಲ್ಲ, ಆ ಗೋಜಿಗೆ ಹೋಗಿಲ್ಲ. ಅವ್ರು ಅವ್ರದೇ ಆದ ರೀತಿನಲ್ಲಿ ಆಟ ಆಡ್ತಿದ್ದಾರೆ ಅಂಡ್ ಎಲ್ರಿಗೂ ಇಷ್ಟ ಆಗ್ತಾರೆ. ಅವ್ರು ಕೊಡೋ ಪಾಯಿಂಟ್ಸ್ಗಳು, ಕೊಡೋವಂತ ಸ್ಟೇಟ್ಮೆಂಟ್ಸ್ಗಳು ಅದರಲ್ಲೂ ರಾಂಗ್ ಇರಲ್ಲ. ನಮ್ಗೆ ಎಲ್ಲ ಇನ್ನೋಸೆಂಟ್ ಅನ್ಕೊಂಡ್ರೆ ಇಷ್ಟೊಂದು ಬ್ರಿಲಿಯಂಟ್ ಇದ್ದಾರೆ, ಇಷ್ಟ ಆಗ್ತಾರೆ ಅವರು. ಬಿಗ್ ಬಾಸ್ ಆಯ್ತು, ವಾಟ್ ನೆಕ್ಸ್ಟ್ ಅನುಷಾ? ಸಿನಿಮಾಗಳು ಆಕ್ಚುಲಿ ಪೆಂಡಿಂಗ್ ಅಲ್ಲಿ ಇದೆ. ನಾನು ಅವ್ರಿಗೆಲ್ಲ ಸಡನ್ ಆಗಿ ಹೇಳಿದ್ದು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ಅಂದ್ರೆ 3 months, ನಂಗೆ ಗೊತ್ತಿಲ್ಲ ಇಷ್ಟು ಮಧ್ಯದಲ್ಲಿ ಬರ್ತೀನಿ ಅಂತ. ನಾನು ನೆಕ್ಸ್ಟ್ ಜಾನ್ವರಿ ಮೇಲೆ ಏನಿದ್ರು ಜಾನ್ವರಿ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದೆ. ಈಗ ಎಲ್ರಿಗೂ ಹೇಳ್ಬೇಕು, ಗೊತ್ತಾಗಿರುತ್ತೆ ಬಂದಿದ್ದೀನಿ ಅಂತ. ಶುರು ಆಗುತ್ತೆ ಪ್ರಾಜೆಕ್ಟ್ಸ್. ಫೈನ್. 50 ದಿವಸ ಒಂದು ಮನೆ ಒಳಗಿನ ಪ್ರಪಂಚಕ್ಕೆ ಹೋಗಿ ಮತ್ತೆ ಹೊರ ಪ್ರಪಂಚಕ್ಕೆ ಬಂದಿದ್ದೀರಾ. ಸೊ ಒಂದೊಳ್ಳೆ ಎಕ್ಸ್ಪೋಜರ್ ನಿಮ್ಗೆ ಸಿಗುತ್ತೆ, ಕರಿಯರ್ಗೆ ಅದು ಯೂಸ್ ಆಗುತ್ತೆ ಅಂತ ನಾವು ಭಾವಿಸ್ತಾ, ಒಳ್ಳೊಳ್ಳೆ ಅವಕಾಶಗಳು ನಿಮ್ಗೆ ಸಿಗ್ಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಆಲ್ ದಿ ಬೆಸ್ಟ್ ಅನುಷಾ. ಥ್ಯಾಂಕ್ ಯು. ಏನ್ ಹೇಳ್ತೀರಾ ವೀಕ್ಷಕರಿಗೆ, ನಿಮ್ಗೆ ಸಪೋರ್ಟ್ ಮಾಡಿದವ್ರಿಗೆ? ಇಡೀ ಕರ್ನಾಟಕ ಜನತೆನೇ ಸಪೋರ್ಟ್ ಮಾಡಿದೆ. ಬಿಕಾಸ್ ಅಲ್ಲಿ ಒಂದೊಂದು ಕಮೆಂಟ್ಸ್ಗಳು ನಾನು ಓದ್ತಾ ಇದ್ದೆ. ಕಲರ್ಸ್ ಕನ್ನಡ ಪೇಜಲ್ಲಿ ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟ್ ಹಾಕ್ತಾರೆ, ಅದ್ರಲ್ಲಿ ಬಂದಂಥ ಕಮೆಂಟ್ಸ್ ಇರ್ಬೋದು, ಕೆಲವೊಂದು ಪೇಜಸ್ಗಳಲ್ಲಿ ಬಂದಿರೋಂಥ ಕಮೆಂಟ್ಸ್ ಎಲ್ಲೂ ನೆಗೆಟಿವ್ ನಾನು ನೋಡಲೇ ಇಲ್ಲ. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನನ್ನ ಪೇಜ್ನಲ್ಲೂ ನಾನು ಹಾಕಿದ್ದೀನಿ, ಅಳ್ತಾ ಹೊರಗೆ ಬಂದೆ. ಬಟ್ ನಿಮ್ಮ ಪ್ರೀತಿ ನೋಡಿ ಕಪ್ ಗೆದ್ದಷ್ಟೇ ಖುಷಿ ಆಯಿತು ಅಂತ. ಡೆಫಿನೆಟ್ಲಿ
ಅಷ್ಟು ಖುಷಿ ಇದೆ. 50 ದಿನಕ್ಕೆ ಹೊರಗೆ ಬಂದೆ ಅನ್ನೋದು ಬೇಜಾರ್ ಇದ್ರೂ ನಿಮ್ಮ ಪ್ರೀತಿ ಮುಂದೆ ಆ ಬೇಜಾರ್ ಏನು ಅಲ್ಲ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂಡ್ ನನ್ನನ್ನು ನಿಮ್ಮ ಮನೆ ಮಗಳಾಗಿ ಸ್ವೀಕರಿಸಿದ್ದೀರಾ. ನಾನು ಎಲಿಮಿನೇಟ್ ಆಗಿದ್ದಕ್ಕೆ ನನಗೆ ಎಷ್ಟು ಬೇಜಾರಾಯಿತು ಅಷ್ಟು ಬೇಜಾರು ನಿಮಗೂ ಆಗಿದೆ. ಅದು ಕಾಣಿಸ್ತಾ ಇದೆ ಪ್ರತಿಯೊಬ್ರು ಮಾಡ್ತಿರುವಂಥ ಕಮೆಂಟು ಮೆಸೇಜಸ್ಗಳಲ್ಲಿ. ಆ ಪ್ರೀತಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಅಂಡ್ ನಿಮ್ಮನ್ನ ಪ್ರೌಡ್ ಫೀಲ್ ಮಾಡೋಕ್ಕೆ ನಾನು ಮುಂದಿನ ದಿನಗಳಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿ ತೋರಿಸ್ತೀನಿ. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು ಸೋ ಮಚ್.